ಗ್ಯಾರಂಟಿ ಲೆಕ್ಕ ಕೊಟ್ಟಿರೋದು 1 ವರ್ಷದಲ್ಲ ಸರ್, ಕಳೆದ 3 ವರ್ಷ ಅಥವಾ 2.25 ವರ್ಷದ ಅವಧಿ ಏನಿದೆ ಅಷ್ಟಕ್ಕೆ ಸೇರಿ ಫೆಬ್ರವರಿವರೆಗೆ 1,01,598 1 ವರ್ಷದ 40,48,000 ನಾವು ಗ್ಯಾರಂಟಿಗಳ ಬಗ್ಗೆ ನೀವು ಹೇಳಿದ್ರಲ್ಲಿ ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಅದೇ ಪ್ರಶ್ನೆ ನಿಟ್ನಾಳ್ ಸರ್ಗೂ ಕೇಳ್ತೀನಿ, ಇನ್ಕ್ಲೂಡಿಂಗ್ ದಿಸ್ ಈ GST ರಿವಿಷನ್ ಬಗ್ಗೆ ಇರೋ ಕಾಮೆಂಟ್ ಅನ್ನು ಸೇರಿಸಿಕೊಂಡು. ಸರ್, ಒಂದ್ ಕಡೆ ಯುವಕರು ಪ್ರತಿಭಟನೆ ಮಾಡ್ತಿದ್ದಾರೆ, ಸರ್ಕಾರದಲ್ಲಿ ಉದ್ಯೋಗ ಭರ್ತಿ ಮಾಡ್ಕೊಳ್ಳೋ ಪ್ರಕ್ರಿಯೆ ವಿಳಂಬ ಆಗ್ತಿದೆ, ನಮ್ಗೆ ಕೆಲಸ ಕೊಡಿ ಅಂತ ಹೇಳಿ. ನೀವು ಕೆಲಸ ಇಲ್ದಿದ್ರೆ ನಾವು 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇತ್ತೀಚೆಗೆ DCM ಕೂಡ ಮತ್ತೊಮ್ಮೆ ಹೇಳಿದ್ರು. ಈ ಬಜೆಟ್ ನಲ್ಲಿ ಪ್ರಸ್ತಾಪನೇ ಇಲ್ಲ 3,000 ರೂಪಾಯಿದು ಯುವ ನಿಧಿದು. ಚಂದ್ರಶೇಖರ್ ಅವರು ಹೇಳ್ದಂಗೆನೆ 2 ವರ್ಷಕ್ಕಿತ್ತು, ಮುಗಿದೋಯ್ತದು. ಈ ಕಡೆ ಕೊಡಬೇಕಾಗಿದ್ದು ಯುವ ನಿಧಿ ದುಡ್ಡು ಇಲ್ಲ, ಈ ಕಡೆ ಜಾಬ್ ಗ್ಯಾರಂಟಿ ಬಗ್ಗೆನೂ ಹೆಚ್ಚಿಗೆ ಪ್ರಸ್ತಾಪ ಇಲ್ಲ ಬುಕ್ಕಲ್ಲಿ. ಅಲ್ಲ, ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇರುವುದನ್ನು ನಾವು ಕೇಳ್ತಾನೆ ಬಂದಿದ್ದೇವೆ, ಇನ್ಕ್ಲೂಡಿಂಗ್ ಎಕನಾಮಿಕ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್. ಅವರು ಕೂಡ ಇದ್ರ ಬಗ್ಗೆ ಅಂತ ದೊಡ್ಡ ಮೆಚ್ಚುಗೆ ಮಾತನಾಡಿಲ್ಲ. ಹಾಗಿರುವಾಗ ಗ್ಯಾರಂಟಿ ಯೋಜನೆಗಳನ್ನ ಕಡಿಮೆ ಮಾಡೋದು ಅಥವಾ ಅದನ್ನ ರ್ಯಾಷನಲೈಸ್ ಮಾಡೋದು ದಟ್ ಈಸ್ ವೆಲ್ಕಮ್ ಆಕ್ಚುಲಿ. ಅಂದ್ರೆ ನಮ್ಗೆ ಫೈನಾನ್ಷಿಯಲ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಆದ್ರೆ ಆ ಒಂದು ಯುವ ನಿಧಿ ಕಾರ್ಯಕ್ರಮನ ಏನಿದೆಯಲ್ಲ, ದಟ್ ವೆರಿ ಸ್ಕೀಮ್ ಇಟ್ ಸೆಲ್ಫ್. ನೀವು ಸರ್ಕಾರದಲ್ಲೇ 3 ಲಕ್ಷ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ನಿರುದ್ಯೋಗ ನೀವೇ ಸೃಷ್ಟಿ ಮಾಡಿ ನೀವೇ 3,000 ಕೊಡ್ತೇನೆ ಅಂದ್ರೆ ದಟ್ ಈಸ್ ರಿಯಲಿ ಡಸಂಟ್ ಮೇಕ್ ಸೆನ್ಸ್. ಹಾಗೇನೆ ಇದ್ರ ಬಗ್ಗೆ ಮಾತಾಡಿದ್ರ GST ವಿಚಾರದಲ್ಲಿ ಅದು ಕೆಟ್ಟ ಭಾಷಾಂತರ. ಯಾರು ಭಾಷಾಂತರ ಮಾಡಿದ್ರೆ ಗೊತ್ತಿಲ್ಲ ಕನ್ನಡದಲ್ಲಿ ಅದನ್ನ. ಇಟ್ಸ್ ಕಾಲ್ಡ್ ರ್ಯಾಷನಲೈಸೇಷನ್ ಆಫ್ GST. ಅದು ತರ್ಕಬದ್ಧ ಅಂತೆ. ಅಂದ್ರೆ ಹಿಂದೆ ತರ್ಕ ರಹಿತ ಏನಾಗ್ಬಿಡುತ್ತೆ ಸರ್, ತರ್ಕಬದ್ಧವಾಗಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು, ಅದನ್ನ ವಿರೋಧ ಮಾಡ್ತಿದ್ದೇವೆ ಏನಂತ. ಈಗ ಆ ಒಂದು ಇಡೀ ಒಂದು ನರೇಗಾ ಮತ್ತು ಇದ್ರ ವಿಚಾರದಲ್ಲಿ GST ವಿಚಾರದಲ್ಲಿ ಬಜೆಟ್ ಸ್ಪೀಚ್ ತುಂಬಾ ವಿವರವಾಗಿ ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಈ GST ರ್ಯಾಷನಲೈಸ್ ಆದ್ಮೇಲೆ GST ಕಲೆಕ್ಷನ್ ಇನ್ ಅಬ್ಸಲ್ಯೂಟ್ ನಂಬರ್ಸ್, ಅಬ್ಸಲ್ಯೂಟ್ ಕ್ವಾಂಟಮ್ ಕರ್ನಾಟಕದಲ್ಲಿ ಮಾತ್ರ ಕಡಿಮೆ ಆಗಿಲ್ಲ, ಇಡೀ ದೇಶದಲ್ಲೇ ಕಡಿಮೆ ಆಗಿದೆ. ಕೇಂದ್ರ ಸರ್ಕಾರದ ಸಮಸ್ಯೆ ಅದೇ ಆಗಿತ್ತು. ಮೊನ್ನೆ ಬಜೆಟ್ ಮಾಡುವಾಗ GST ರ್ಯಾಷನಲೈಸ್ ಮಾಡಿದ್ರೆ ನನಗೆ ಆದಾಯ ಕಡಿಮೆ ಆಗ್ತದೆ. ಹೀಗಾಗಿ ಈ ಒಂದು ರಿವೈಸ್ ಸಿನಾರಿಯೋ, ಹೊಸ ಏನು ನಮ್ಮ ರೆವಿನ್ಯೂ ಲ್ಯಾಂಡ್ಸ್ಕೇಪ್ ಇದೆಯಲ್ಲ, ಅದನ್ನ ನಾನು ಹೇಗೆ ಮ್ಯಾನೇಜ್ ಮಾಡಬೇಕಂತ ಕೇಂದ್ರ ಸರ್ಕಾರನೂ ಯೋಚನೆ ಮಾಡಬೇಕಾಗ್ತದೆ, ರಾಜ್ಯ ಸರ್ಕಾರನೂ ಯೋಚನೆ ಮಾಡಬೇಕಾಗ್ತದೆ. ಇದನ್ನ ನಾನು ಕೇಂದ್ರ ಸರ್ಕಾರದ ಮೇಲೆ ನಾನು ಬ್ಲೇಮ್ ಮಾಡಕ್ ಬರೋದಿಲ್ಲ, ದೋಷ ಹಾಕಕ್ ಬರೋದಿಲ್ಲ. ಯಾಕಂದ್ರೆ GST ರ್ಯಾಷನಲೈಸ್ ಮಾಡಿ ಅಂತ ಹೇಳ್ತಾ ಇದ್ದಿದ್ದೆ ಕಾಂಗ್ರೆಸ್ ಪಕ್ಷ. ಅವ್ರು ರ್ಯಾಷನಲೈಸ್ ಮಾಡಿದ ಮತ್ತೆ ಅದರಿಂದ ನನಗೆ ಪರಿಹಾರ ಕೊಡಿ ಅಂದ್ರೆ ನಿಮ್ಗೊಬ್ಬರಿಗೆ ಕೊಡಕ್ಕಾಗತ್ತಾ? ಬೇರೆ ರಾಜ್ಯಗಳು ಕೊಡಬೇಕಾಗತ್ತಲ್ಲ, ಹ್ಯಾಕ್ ಕೊಡ್ತೀರಿ? ಎಲ್ಲಿಂದ ತಗೊಂಡ್ಬರ್ತೀರಿ? ಒಂದು. ಆಮೇಲೆ ಈ ಸಾಲದ ಬಗ್ಗೆ ಎರಡೂ ಪಕ್ಷಗಳು ವಕ್ತಾರರು ಮಾತಾಡಿದ್ರು. ಸಾಲದ ಬಗ್ಗೆ ಈ ತರ ಅತಿ ಮಡಿವಂತಿಕೆ ಇಟ್ ಇಸ್ ನಾಟ್ ರಿಯಲಿ ಗುಡ್ ಆಲ್ಸೋ. ಐ ಡೋಂಟ್ ನೋ ವೈ ಎವ್ರಿಬಡಿ ಬೋತ್ ಪಾರ್ಟೀಸ್ ಗೆಟ್ ವೆರಿ ಸೆನ್ಸಿಟಿವ್ ಅಬೌಟ್ ಲೋನ್. ಸಾಲ ತಗೊಳ್ಳೋ ತಪ್ಪ ಅಲ್ವೇ ಅಲ್ಲ. ಕೇಂದ್ರ ಸರ್ಕಾರದ 24% ಬರೋದನ್ನೇ ಲೋನ್ ನಿಂದ, ಮತ್ತೆ ಲೋನ್ ಸರ್ವಿಸಿಂಗ್ ಸಾಲ ತಗೊಳ್ತಾರೆ. ಸಾಲ ತಗೊಂಡು ಬಡ್ಡಿ ಕಟ್ಟೋ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇಲ್ಲೂ ಕೂಡ ಹಾಗೆ ಇದೆ. ಇಲ್ಲೂ ಕೂಡ ಸಾಲ ತಗೊಂಡೆ ಸಾಲ ಕಟ್ಟಬೇಕಾಗಿದೆ ನಾವು ಇಲ್ಲಿ. ಬಟ್ ಹೌ ಯು ಮ್ಯಾನೇಜ್ ದಟ್ ಅಮೌಂಟ್? ನಮ್ಮ ಚಂದ್ರಶೇಖರ್ ಹೇಳಿದಂಗೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅವ್ರು ಖರ್ಚು ಮಾಡ್ತಾರೆ ಕೇಂದ್ರದಲ್ಲಿ, ಇಲ್ಲಿ ರೆವಿನ್ಯೂಗೆ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರು. ವಿವರಗಳು ಏನೇ ಇರಲಿ, ಈ ಬಜೆಟ್ನ ಒಂದು ಮ್ಯಾಕ್ರೋ ಎಕನಾಮಿಕ್ ಪಿಕ್ಚರ್ ನೋಡಿದ್ರೆ ಈಗಲೂ ಕೂಡ 80 to 85% ನಿಮ್ದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದೆ. ಕರೆಕ್ಟ್. ಅದು ಯಾವುದೇ ಒಂದು ಸಂಸ್ಥೆ ನಡೆಸೋದಕ್ಕಾಗ್ಲಿ, ಒಂದು ಸರ್ಕಾರ ನಡೆಸೋದಕ್ಕಾಗ್ಲಿ ಇಟ್ ಇಸ್ ನಾಟ್ ಹೆಲ್ದಿ. ಇಷ್ಟಿದ್ರೂ ಕೂಡ ಸಂಬಳಗಳಾಗ್ತಿಲ್ಲ ಅಂತ ಹೇಳಿ ಪ್ರತಿಭಟನೆಗಳು ಕೂಡ 80-85% ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಟ್ಕೊಂಡು ಹೌ ಇಸ್ ದಟ್ ಗುಡ್ ಬಜೆಟ್ ಒಟ್ಟಾರೆಯಾಗಿ ನೋಡೋದಾದ್ರೆ? ಆದ್ರೆ ಕೆಲವೊಂದು ಒಳ್ಳೆ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಬಹಳ ಮುಖ್ಯವಾದ ತೀರ್ಮಾನ ಅದು ಬಜೆಟ್ಗೆ ಸಂಬಂಧಿಸಿದ ಇಲ್ಲದೆ ಆದ್ರೂ ಕೂಡ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 16 ವರ್ಷದವರೆಗೆ ಮಕ್ಕಳವರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ. ಇಟ್ಸ್ ವೆರಿ ವೆರಿ ಹೆಲ್ದಿ ಡಿಸಿಷನ್. ಒಂದು. ಆಮೇಲೆ ಇನ್ನು ಕೆಲವು ನಾವು ನಮ್ಮ ಇಂಡಸ್ಟ್ರಿ ರಿಪ್ರೆಸೆಂಟೇಟಿವ್ ಇದ್ದಾರೆ, ಅವರು ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ. ಈ Tier 2 ಸಿಟೀಸ್ ನಲ್ಲಿ ಕೆಲವೊಂದು ಒಳ್ಳೆ ಕಾರ್ಯಕ್ರಮ ತಗೊಂಡಿದ್ದಾರೆ. ಬಟ್ ಅದು ಪ್ರತಿ ಬಾರಿ ಬಜೆಟ್ ಅಲ್ಲಿ ಮೆನ್ಷನ್ ಬರ್ತಾ ಇಲ್ವಾ ಅನ್ನೋದು ಅನುಮಾನ. ಕೆಲವೊಂದು ಯೋಜನೆಗಳಿದಾವಲ್ಲ, ಬೆಳಗಾಂ ಮುಂಬೈ ಬೆಂಗಳೂರು ಮುಂಬೈ ಕಾರಿಡಾರ್ ಅಲ್ಲಿ, ಈ ಬೆಳಗಾಂ ಹತ್ರ ಮತ್ತು ಧಾರವಾಡದಲ್ಲಿ, ಆಮೇಲೆ ಮುದ್ದೇಬೇಳ ಬಾಗಲಕೋಟೆ KSSIDC ಅಲ್ಲಿ ಕೆಲವೊಂದು ಕಾರ್ಯಕ್ರಮ ಇದಾವೆ. ಇದು ಬೆಳಗಾವಿ ಮತ್ತು ಧಾರವಾಡ, ಇದು ಮುಂಬೈ ಬೆಂಗಳೂರು ಕಾರಿಡಾರ್. ಇದು ದೇ ಆರ್ ಗುಡ್ ಇನಿಷಿಯೇಟಿವ್ಸ್. ಅದು ಎಷ್ಟು ಮಟ್ಟಿಗೆ ಆಗತ್ತೆ ಗೊತ್ತಿಲ್ಲ. ಯಾಕಂದ್ರೆ ಕಳೆದ ವರ್ಷದ ಬಜೆಟ್ ಅಲ್ಲೂ ಕೂಡ ಘೋಷಣೆ ಮಾಡಿದ ಅನೇಕ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೇನು ಡಿಕ್ಲೇರೇಷನ್ ಇದ್ವು ಅವೆಲ್ಲ ಇನ್ನು ಕಾಗದದ ಮಟ್ಟದಲ್ಲೇ ಇದಾವೆ. ಆನ್ ಗ್ರೌಂಡ್ ವಿ ನಾಟ್ ಸೀನ್ ಎನಿಥಿಂಗ್. ಈಗೇನು ಬೆಂಗಳೂರು ಕಾರಿಡಾರ್ ಅಂತ ಹೇಳ್ತಿದ್ದಾರೆ, ಬಿಸಿನೆಸ್ ಕಾರಿಡಾರ್ ಇಸ್ ಆಕ್ಚುಲಿ ಪೆರಿಫೆರಲ್ ರಿಂಗ್ ರೋಡ್. 20 ವರ್ಷದಿಂದ ನಡೀತಾನೆ ಇದೆ ಅದು ಪೆರಿಫೆರಲ್ ರಿಂಗ್ ರೋಡ್, ಹೊಸದೇನಲ್ಲ ಅದು.
ಅದು ಕೂಡ ಸರಿಯಾದ ರೀತಿಯಲ್ಲಿ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಸರಿ ನಮ್ ಜೊತೆಯಲ್ಲಿ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಬಂತು. ಸರ್ ನಮಸ್ಕಾರ. ನಾರಾಯಣ ಸ್ವಾಮಿ ಸರ್, ಧ್ವನಿ ಕೇಳ್ತಾ ಇದೆಯಾ? ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಮೇಡಮ್ ಕೇಳ್ತಾ ಇದೆ. ನಮಸ್ಕಾರ. ಹೇಳಿ. ಸಾಲ ಹೆಚ್ಚಾಯಿತು, ಗ್ಯಾರಂಟಿಗಳ ಹೊರೆ ತಗ್ಗಿಸುವ ಪ್ರಯತ್ನ ಕೂಡ ಪರೋಕ್ಷವಾಗಿ ಮಾಡಲಾಯಿತು. ಅದನ್ನು ಹೊರತುಪಡಿಸಿದ್ರೆ ಬಜೆಟ್ ನಲ್ಲಿ ಅಂಥದ್ದೇನೂ ಇಲ್ಲ ಅನ್ನೋ ಅಭಿಪ್ರಾಯಗಳು ವಿರೋಧ ಪಕ್ಷದ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರ್ಲಿಕ್ಕೆ ಶುರುವಾಗಿದೆ. ಏನ್ ಹೇಳ್ತೀವಿ? ಮೇಡಮ್ ಖಂಡಿತ ಇಲ್ಲ. ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇರ್ತಾರೆ. ಆದ್ರೆ ಇಂಥ ಕಷ್ಟ ಕಾಲದಲ್ಲಿ 1,50,000 ಕೋಟಿಯನ್ನ ಗ್ಯಾರಂಟಿಗಳಿಗೆ ಹಣ ಕೊಟ್ಟು ಕೂಡ ಸಿದ್ದರಾಮಣ್ಣವರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ 4,48,000 ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ನಿರ್ಮಾಣ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅದರೊಟ್ಟಿಗೆ ಬಹಳ ಸುದೀರ್ಘ ಅನುಭವ ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಸುಮಾರು 17ನೇ ಬಜೆಟ್ ಅನ್ನು ಇವತ್ತು ಮಂಡಿಸ್ತಾ ಇದ್ದಾರೆ. ಇದು ಅವರ ಒಂದು ಇತಿಹಾಸ ಅಂತ ಹೇಳೋದಕ್ಕೆ ಎಲ್ಲರಿಗೂ ಕೂಡ ಹೆಮ್ಮೆ ಅನಿಸ್ತದೆ ನಮ್ಮದೇ. ಜೊತೆಗೆ ಇವತ್ತು ನೋಡಿ ಅನೇಕ ಮಹತ್ತರದ ಯೋಜನೆಗಳಿಗೆ ಒತ್ತು ಕೊಟ್ಟಿದ್ದಾರೆ. ಏನು ಇವತ್ತು ನಮಗೆ ಆ ಬಜೆಟ್ ನಲ್ಲಿ ಎಲ್ಲಾ ವರ್ಗಗಳನ್ನ ಗಮನದಲ್ಲಿಟ್ಟುಕೊಂಡು, ಎಲ್ಲಾ ಜಿಲ್ಲೆಗಳಲ್ಲಿ ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಎಲ್ಲರೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬಜೆಟ್ ಅಂತ ನಾನಾದ್ರೂ ಹೇಳೋದಕ್ಕೆ ಇಚ್ಛೆ. ನಿಮ್ಮದೇ ಬಾಯಲ್ಲಿ ಬಂದದ್ದು ಕೇಳ್ತಿದ್ದೀನಿ ಸರ್. ಇಂಥ ಕಷ್ಟ ಕಾಲದಲ್ಲೂ ಕೂಡ ಅಂತ ಹೇಳಿದ್ರಿ. ಕಷ್ಟ ಕಾಲ ಅಂತ ಯಾಕೆ ಅಂತ ಅಂದ್ರೆ ಕೋವಿಡ್ ಮುಗ್ದೋಗಿದೆ, ಅದನ್ನು ಹೊರತುಪಡಿಸಿದ್ರೆ ಆರ್ಥಿಕವಾಗಿ ಕರ್ನಾಟಕ ತುಂಬಾ ಸುಭೀಕ್ಷವಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಭಾಷಣ ಪ್ರಾರಂಭ ಮಾಡಿದ್ದಾರೆ. ಕಷ್ಟ ಕಾಲ ಅಂತ ಯಾಕೆ ಅಂತ? ಮೇಡಮ್ ಕಷ್ಟಕಾಲ ಅಂತ ಯಾಕೆ ಅಂದ್ರೆ ಇವತ್ತು ಹಿಂದೆ ಯಾವ ಸರ್ಕಾರಗಳು ಕೂಡ ಗ್ಯಾರಂಟಿ ಯೋಜನೆ ಕೊಟ್ಟಿರಲಿಲ್ಲ. ಹಿಂದೆ ಎಷ್ಟು ಸರ್ಕಾರಗಳು ಬಂದಿದ್ದಾವೆ, ಯಾವ ಸರ್ಕಾರದಲ್ಲೂ ಕೂಡ ಗ್ಯಾರಂಟಿ ಯೋಜನೆ ಅಲ್ಲ, ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಕ್ಕೆ ಕಷ್ಟ ಅನ್ಕೊಂಡ್ಬಿಡ್ತಾರೆ. ಕಷ್ಟ ಅಂತಲ್ಲ, ಹಣ ಹೊಂದಿಸಬೇಕಲ್ಲ ವಿಶೇಷವಾಗಿ ಅದಕ್ಕೆ. ಸರಿ, ಅಲ್ಲಲ್ಲ, ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಕಷ್ಟ ಅಲ್ಲ, ಅದಕ್ಕೆ ಹಣ ವಿಶೇಷ ಹೊಂದಿಸಬೇಕಲ್ಲ, ಅದು ಕಷ್ಟ ಅಂತ ಅರ್ಥ. ಆಮೇಲೆ ಈ ಎರಡನೇ ಕಷ್ಟ ಏನಮ್ಮ ಅಂದ್ರೆ, ಈಗ ನಮಗೆ ಕೇಂದ್ರ ಸರ್ಕಾರ GST ಹಣ ತಗೊಂಡು ನಮಗೇನು ಹಣ ಕೊಡಬೇಕಾಗಿತ್ತು 6 ವರ್ಷಗಳ ಕಾಲ ಹಣ ಕೊಟ್ಟರು. 6 ವರ್ಷದ ನಂತರ GST ಕೊಡ್ಲಿಲ್ಲ. ಅದು ಕಷ್ಟ ಕಾಲ ಅಲ್ವಾ ನಮ್ಗೆ? ಯಾವತ್ತು ಸೆಂಟ್ರಲ್ ಗೌರ್ಮೆಂಟ್ ನಮ್ಮದ GST ತಗೊಂಡು ಹಣ ಕೊಡ್ಲಿಲ್ಲ ಅಂದ್ರೆ ಅದು ಕಷ್ಟ ಅಲ್ವಾ? ಇನ್ನೇನು ಸುಖನ? ಇವತ್ತು ನಮ್ಗೆ ಏನ್ ಕೊಡಬೇಕಾಗಿತ್ತು ಅದರಲ್ಲಿ ಅವರು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಸರಿ ಸರ್, ನಿಮ್ಮ ಕ್ಷೇತ್ರದಿಂದ ಡಿಮಾಂಡ್ಗಳು ಏನಿತ್ತು ಸರ್, ಅದೆಷ್ಟು ಪೂರೈಕೆ ಆಗಿದೆ? ಯಾಕಂದ್ರೆ ನೀವು ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಮತದಾರರು ಕೇಳ್ತಾರಲ್ವಾ, ಈ ಬಜೆಟ್ ನಲ್ಲಿ ನಿಮ್ ಕ್ಷೇತ್ರಕ್ಕೆ ಸಿಕ್ಕಿದ್ದೇನೋ ಅಥವಾ ಒಟ್ಟಾರೆ ಜಿಲ್ಲೆಗೆ ಸಿಕ್ಕಿದ್ದೇನೋ ಅಂತ? ಖಂಡಿತ ನನಗೆ ಒಂದು ಹೈಟೆಕ್ ಕಾಲೇಜ್ ಕೊಡಬೇಕು ಅಂತ ಕೇಳಿದ್ದೆ. ಬಹುಶಃ ಹೈಟೆಕ್ ಕಾಲೇಜ್ ಕೊಡುವಂತ ಭರವಸೆ ಸಿಕ್ಕಿದೆ. ಜೊತೆಗೆ ನನ್ನ ಭಾಗದಲ್ಲಿ ಒಂದು ಕ್ರೀಡಾಂಗಣ ಕೇಳಿದ್ದೆ, ಕ್ರೀಡಾಂಗಣವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಉಳಿದಂತೆ ನೀರಾವರಿ ಯೋಜನೆಗಳಿಗೆ ಕೂಡ ಹಣ ಕೇಳಿದ್ದೆ. ಜಿಲ್ಲೆಗೆ ಇವತ್ತು ಪೂರ್ವವಾಗಿರ್ತಕ್ಕಂಥ ಒಂದು ಆಸ್ಪತ್ರೆ, ಅದು ಕಾಲೇಜ್, ಮೆಡಿಕಲ್ ಕಾಲೇಜನ್ನ ಕೋಲಾರ ಜಿಲ್ಲೆಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದರೊಟ್ಟಿಗೆ ಕೋಲಾರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಹೊಸದಾಗಿ ಕೊಟ್ಟಿದ್ದಾರೆ. ಆಮೇಲೆ ಮೇಡಮ್ ಅವರೇ, ಅಂಬೇಡ್ಕರ್ ಅವರು ಭೇಟಿ ಹಿಡಿದ ಸ್ಥಳ ಆಗಿರ್ತಕ್ಕಂಥ ಕೋಲಾರದಲ್ಲಿ ಇವತ್ತು CBSE ಶಾಲೆ ಮಾಡಲಿಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇವೆಲ್ಲವೂ ಕೂಡ ಅಚೀವ್ಮೆಂಟ್ಸ್ ಅಲ್ವಾ, ಕೊಡುಗೆಗಳೇ ಅಲ್ವಾ? ಸೊ ತಮಗ್ ಸಮಾಧಾನ ಇದೆ, ತಮ್ಮದೇ ಸರ್ಕಾರ ಕೊಟ್ಟಿರುವ ಕೊಡುಗೆಗಳು ನಿಮ್ ಕ್ಷೇತ್ರಕ್ಕೆ ಸಮಾಧಾನ ಇದೆ, ಹಾಗಾಗಿ ಮತದಾರರ ಮುಂದೆ ನಿರ್ಭೀತವಾಗಿ ಹೋಗ್ಬೋದು ಅಂತ ನೋಡಿ. ಧಾರಾಳ ಹೋಗ್ಬೋದು ಮೇಡಮ್. ಒಟ್ಟಿಗೆ ಇವತ್ತು ಬೌದ್ಧ ಅಭಿವೃದ್ಧಿ ಮಂಡಳಿಯನ್ನ ಮಾಡಿ ಅದಕ್ಕೆ ಗೌರವಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲನೇದಾಗಿ 16 ವರ್ಷದಿಂದ ಕಡಿಮೆ ಇರ್ತಕ್ಕಂಥ ಮಕ್ಕಳು ಇವತ್ತೇನು ಮೊಬೈಲ್ ಬಳಸಿ ಆ ಮೊಬೈಲ್ ದುಷ್ಪರಿಣಾಮ ಆಗ್ತಾ ಇತ್ತು, ಅದನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಮಹತ್ವದ ಹೆಜ್ಜೆ. ಸರಿ.